ಭಾಳಷ್ಟು ಸುದ್ದಿ ಹರಿದಾಡ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರುವಂಥ ಶಾಲಿನಿ ರಜನೀಶ್ ಅವರ ಬಗ್ಗೆ MLC ರವಿಯವರು ಮಾತಾಡಿರುವಂಥ ಮಾತುಗಳ ಬಗ್ಗೆ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಮಹಿಳಾ ಆಯೋಗವೂ ಸಹ ಅದನ್ನು ಭಾಳ ಗಂಭೀರವಾಗಿ ಪರಿಶೀಲಿಸಿದೆ. ಯಾಕೆ ಅಂತಂದರೆ ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅಂತಂದರೆ ರಾಜ್ಯದಲ್ಲೇ ಬಹಳ ದೊಡ್ಡದಾದ ಒಂದು ಸ್ಥಾನವನ್ನು ಅಲಂಕರಿಸಿದಂಥ ಒಂದು ಹೆಣ್ಣುಮಗಳು, ಇಡೀ ರಾಜ್ಯ ಹೆಮ್ಮೆ ಪಡುವಂಥ ಒಂದು ಹೆಣ್ಣುಮಗಳ ಬಗ್ಗೆ ಅಷ್ಟು ಹೀನಾಯ ಮಾತುಗಳನ್ನು, ಹೀನಾಯ ಮನಸ್ಥಿತಿ ಇರುವಂಥ ಮಾತುಗಳನ್ನು ಆಡಿರೋದು ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದೇನೆ. 7 ದಿನಗಳಲ್ಲಿ ಅವರು ಸೂಕ್ತ ಕ್ರಮವನ್ನು ತಗೊಂಡು ನಮಗೆ ವರದಿಯನ್ನು ಸಲ್ಲಿಸಬೇಕು. ಸೂಕ್ತ ಕ್ರಮ ಅಂತಂದರೆ ಇದಕ್ಕೆ FIR ದಾಖಲೆ ಮಾಡಿಕೊಂಡು ನಮ್ಮ ಭಾರತೀಯ ನ್ಯಾಯ ಸಮಿತಿ ಪ್ರಕಾರ ಸೆಕ್ಷನ್ 79 ಪ್ರಕಾರ ಮಹಿಳೆಗೆ ಮಾನಹಾನಿ ಮಾಡುವಂಥ ಅಥವಾ ಅವಳ ಘನತೆಗೆ ಕುಂದು ಬರುವಂಥ ಮಾತುಗಳನ್ನು ಆಡಿದ್ರೆ ಸೆಕ್ಷನ್ 79 ಪ್ರಕಾರ ಕಾನೂನಿನ ಕ್ರಿಮಿನಲ್ ಒಫೆನ್ಸ್ ಆಗುತ್ತೆ. ಆ ಸೆಕ್ಷನ್ ಅಡಿ ಅವರನ್ನು ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಇದಕ್ಕೆ ಮುಂಚೆನೂ ಸಹ ನಾವು ನೋಡಿದ್ದೀವಿ, ಗುಲ್ಬರ್ಗಾ DC ಫೈರೋಸ್ ತರನ್ನುಮ್ ಅವರು ಜಿಲ್ಲಾಧಿಕಾರಿ ಆ ಹೆಣ್ಮಗಳ ಬಗ್ಗೆನೂ ಬಹಳ ಕೆಟ್ಟದಾಗಿ ಮತ್ತು ಏನು ಹೇಳ್ತಾರಲ್ಲ ದೇಶದ್ರೋಹಿ ಥರ ಮಾತಾಡಿರೋದು ಇದೆಲ್ಲ ಒಳ್ಳೆಯದಲ್ಲ. ಯಾಕಂದರೆ ಒಂದಾದ್ಮೇಲೆ ಒಂದು ಮಾತಾಡ್ತಾ ಇದ್ರೆ ಇವರಿಗೆ ಕಾನೂನಲ್ಲಿ ಕ್ರಮ ಆಗಲೇಬೇಕು. ನಾವು ಇವರಿಗೆ ಮಾಡಲಿಲ್ಲ ಅಂತಂದರೆ, ಯಾಕಂದರೆ ಇವರು ರಾಜ್ಯ ಸಭೆಯಲ್ಲಿ ಒಂದು ವಿಧಾನ ಪರಿಷತ್ನ ಸದಸ್ಯರು, ಇವರು ಜ್ಞಾನವನ್ನು ಹಂಚ್ಕೊಳ್ಳೋರು, ಇವರ ಅನುಭವಗಳನ್ನು ಹಂಚ್ಕೊಂಡು ರಾಜ್ಯವನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸೋಕ್ಕೆ ಇವ್ರದ್ದು ಸಹಕಾರ ಇದೆ. ಅಂಥ ಸ್ಥಾನದಲ್ಲಿ ಒಬ್ಬರು ನಾಯಕರು ಇವ್ರ ಬಾಯಲ್ಲಿ ಬರುವಂಥದ್ದು ಒಂದು ಹೆಣ್ಣು ಮಗಳಿಗೆ ಈ ಥರ ಅಗೌರವವಾಗಿ ನಡ್ಕೊಳ್ಳೋ ಅಂಥ ಮಾತುಗಳು, ಕ್ಷುಲ್ಲಕ ಮಾತುಗಳು, ಇಂಥವರು ನಿಜವಾಗ್ಲೂ ಒಂದ್ಸಲ ಇವರಿಗೆ ಶಿಕ್ಷೆ ಆದಾಗ ಈ ಥರ ಮಾತಾಡುವಂಥ, ಈ ಥರ ಮನಸ್ಥಿತಿ ಇರುವಂಥ ಎಲ್ಲರ ಮನಸ್ಥಿತಿನೂ ಬದಲಾಗತ್ತೆ. ಇವರೆಲ್ಲರೂ ಶಿಕ್ಷೆಗೆ ಒಳಗಾಗಲಿಲ್ಲ ಅಂತಂದರೆ ಮೊನ್ನೆ ಜಿಲ್ಲಾಧಿಕಾರಿ ಬಗ್ಗೆ ಮಾತಾಡಿದ್ರು, ಇವತ್ತು ಮುಖ್ಯ ಕಾರ್ಯದರ್ಶಿ ಬಗ್ಗೆ ಮಾತಾಡ್ತಾರೆ, ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಇದೊಂಥರ ಇವ್ರಿಗೆ ರೂಢಿ ಆಗಿಬಿಟ್ಟಿದೆ, ಇದು ಆಗ್ಕೂಡ್ದು. ಸೊ ಹಾಗಾಗಿ ನಾನಿವತ್ತು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸ್ಕೊಂಡು, ಕೆಲವು ಸಂಘಟನೆಗಳು ಸಹ ನಮಗೆ ದೂರನ್ನು ದಾಖಲಿಸಿದ್ದಾರೆ ಮಹಿಳಾ ಆಯೋಗದಲ್ಲಿ. ಸೊ ಅವನ್ನೆಲ್ಲ ಇಟ್ಕೊಂಡು ನಾನು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದೇನೆ. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು, ಮತ್ತೆ ಈ ಥರ ಅವರು ನಡ್ಕೋಬಾರ್ದು. ಈ ಒಂದು ಕ್ರಿಮಿನಲ್ ಒಂದು ಒಫೆನ್ಸ್ಗೆ 3 ವರ್ಷ ಜೈಲು ಮತ್ತು ಫೈನು 2 ಆಗುತ್ತೆ. ಬಟ್ ನಾನು ಆಯುಕ್ತರಿಗೆ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ನಮಗೆ ವರದಿಯನ್ನು ಕೊಡೋಕ್ಕೆ ಹೇಳಿದ್ದೇನೆ.